ಇನ್ನು ಹಲವು ಸಚಿವರು ಕೂಡ ಈಗ ಬಿಜೆಪಿಯ ಮೇಲೆ, ಕೇಂದ್ರ ಸರ್ಕಾರದ ಮೇಲೆ, ಅದರಲ್ಲೂ ಕೂಡ ರಾಜ್ಯಪಾಲರ ಮೇಲೆ ಈಗ ಮುಗಿಬೀಳುತ್ತಾ ಇದ್ದಾರೆ. ಹಲವು ಟೀಕೆಗಳನ್ನು ಕೂಡ ಮಾಡಿದ್ದಾರೆ. ಸಿಎಂಗೆ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಅನ್ನು ಕೊಟ್ಟ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಕೇಂದ್ರ ಮತ್ತು ಬಿಜೆಪಿ ವಿರುದ್ಧ ಸಚಿವರು ಕಿಡಿಕಾರಿರೋದು. ರಾಜ್ಯಪಾಲರ ಮೇಲೆ ಒತ್ತಡದ ಅನುಮಾನ ಇದೆ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯರನ್ನ ಹೇಗಾದರೂ ಒಳಗೆ ಹಾಕಬೇಕು, ಸರ್ಕಾರ ಬೀಳಿಸಬೇಕು ಅಂತ ಮಾಡ್ತಿದ್ದಾರೆ ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರೆ, ಸಿಎಂ ವಿರುದ್ಧ ಅನುಮತಿ ನೀಡುವುದು ರಾಜಕೀಯ ಪ್ರೇರಿತ, ಕಾನೂನುಬದ್ಧವಾಗಿ ಅನುಮತಿಗೆ ಅವಕಾಶವಿಲ್ಲವಂತ ಚಲುವರಾಯಸ್ವಾಮಿ ಹೇಳಿದ್ದಾರೆ. ನೋಟಿಸ್ ಕೊಡೋಕೆ ಮುನ್ನ ಸರಿಯಾದ ಮಾಹಿತಿ ಪಡೆದಿಲ್ಲ ಅಂತ ಕೆಎಚ್ ಮುನಿಯಪ್ಪನವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅವರು ಹಿಂದೆ 16 ಕೇಸಸ್ಗಳು ಹಾಗೆ ಪೆಂಡಿಂಗ್ ಇದ್ದಾವೆ. ಪ್ರಾಸಿಕ್ಯೂಷನ್ಗೆ ಕೇಳಿದರೂ ಕೂಡ ಅವರು ಪರ್ಮಿಷನ್ ಕೊಟ್ಟಿಲ್ಲ. ಆದರೆ ಇಷ್ಟೊಂದು ಆತುರಾತುರವಾಗಿ ಈ ಪ್ರಾಸಿಕ್ಯೂಷನ್ಗೆ ಯಾಕೆ ಕೊಡಬಾರ್ದು ಅಂತೇಳಿ ಏನು ನೋಟಿಸ್ ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ. ಅದೇನು ತೋರಿಸುತ್ತೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಬೇರೆ ಬೇರೆ ಇನ್ಫ್ಲೂಯೆನ್ಸಸ್ಗಳು ರಾಜ್ಯಪಾಲರಿಗೆ ನಡೀತಾ ಇದೆಯೇನೋ ಅನ್ನೋ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಕಂಪ್ಲೇಂಟ್ ಕೊಟ್ಟ ಮೇಲೆ ಈಗ ರಾಜ್ಯಪಾಲರಿಗೆ ಹೋಗಿ ಸ್ಯಾಂಕ್ಷನ್ ಕೊಡಿ ಅಂತ ಹೇಳಿದ್ರೆ, ರಾಜ್ಯಪಾಲರು ವಿದಿನ್ ಫ್ಯೂ ಅವರ್ಸು 100 ಪೇಜ್ ಡಾಕ್ಯುಮೆಂಟ್ನ ಓದ್ಬಿಟ್ಟು CM ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟರೆ ಏನು ತೋರಿಸುತ್ತಿದ್ದು? ಏನು ತೋರಿಸು ಅಂತ ಹೇಳಿದ್ರೆ, ಅದೇ ಒಂದು ಅವ್ರು ಏನು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇದೆ BJP, ಅದೇ ಇವತ್ತಿನ ದಿವಸ BJPಯ ಒಂದು ಕೈಗೊಂಬೆಯಾಗಿ ರಾಜ್ಯಪಾಲರು ಕೆಲಸ ಮಾಡ್ತಾರೆ. ಶೋಕಾಸ್ ನೋಟಿಸ್ ಕೊಟ್ಟಿರೋದಕ್ಕೆ ಸರಿಯಾದಂಥ ರೀತಿಯಲ್ಲಿ ಮಾಹಿತಿ ಪಡೆದಿಲ್ಲ. 26ನೇ ತಾರೀಕು ಅಬ್ರಹಾಂ ಅವರು ಅರ್ಜಿ ಕೊಡ್ತಾರೆ. ಅದೇ ದಿನ ಚೀಫ್ ಸೆಕ್ರೆಟರಿ ಅವರು ರಿಪೋರ್ಟ್ ಕೊಡ್ತಾರೆ. ಅದೇ ದಿನ ಅದು ಸುಮಾರು 100 ಪೇಜ್ ಇರುವಂಥದ್ದನ್ನು ವಿಚಾರ ವಿನಿಮಯ ಮಾಡಿ ಸ್ಟಡಿ ಮಾಡಿದೆ. ಗವರ್ನರ್ ಅವರು ಆ ಒಂದು ನೋಟಿಸ್ ಕೊಟ್ಟಿರೋದು ಕಾನೂನಿಗೆ ಅಷ್ಟು ಸಮರ್ಪಕವಾಗಿ ಕಾಣಿಸ್ತಾ ಇಲ್ಲ. ಅದಕ್ಕೆ ಕ್ಯಾಬಿನೆಟ್ನೇ ತೀರ್ಮಾನ ತಗೊಂಡಿದ್ದೀವಿ, ವಾಪಸ್ ಪಡಿಬೇಕು ಅಂತ ಹೇಳಿದ್ದೀವಿ. ಸರ್ಕಾರ ಯಾಕೆ ಡಿಸೈಲ್ ಆಗುತ್ತೆ? ಮುಖ್ಯಮಂತ್ರಿಯವರು ಏನು ತಪ್ಪು ಮಾಡಿದ್ದಾರೆ? ಅವರು ಪ್ರಾಸಿಕ್ಯೂಷನ್ ಕೊಟ್ಟರೆ ನ್ಯಾಯಾಲಯ ಇದೆಯಲ್ಲ, ಸೊ ಕಾನೂನುಬದ್ಧವಾಗಿ ಅವ್ರಿಗೆ ಕೊಡಲಿಕ್ಕೆ ಅವಶ್ಯಕತೆ ಇಲ್ಲ. ಸೊ ಈ ಇಶ್ಯೂನಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ. ಮುಖ್ಯಮಂತ್ರಿಗಳು ಕಾಲದಲ್ಲಿ ಅವರಿಗೆ ಶ್ರೀಮತಿಯವರಿಗೆ ಸೈಟನ್ನು ಮಂಜೂರು ಮಾಡಿಲ್ಲ. ಅವರ ಅಣ್ಣನಿಗೆ ಮಲ್ಲಿಕಾರ್ಜುನಿಗೆ ಖರೀದಿ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಕೊಟ್ಟಿರೋದು BJP ಸರ್ಕಾರದಲ್ಲಿ ಬ್ರದರ್. ಎರಡನೇದು, ನಿರಾಣಿಗೆ ಇದೇ ಥರ ಅಬ್ರಾಮ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಅದರ